ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ದುಂಡು ಮೇಜಿನ ಸಭೆ, ಹೂಡಿಕೆ ಹೆಚ್ಚಿಸುವ ಕುರಿತು ಚರ್ಚೆ. ಜನ್ಧನ್ ಸೇರಿ 60 ಕೋಟಿ ಉಳಿತಾಯ ಖಾತೆಗಳಿಗೆ ಸೇವಾ ಶುಲ್ಕ ಅನ್ವಯವಿಲ್ಲ, ಹಣಕಾಸು ಸಚಿವಾಲಯ ಸ್ಪಷ್ಟನೆ. ದೇಶದ ಪ್ರತಿಯೊಬ್ಬರಿಗೂ ಅಗ್ಗದ ದರದಲ್ಲಿ ಜನೌಷಧಿಗಳ ಪೂರೈಕೆ, ವರ್ಷದೊಳಗೆ 600 ಕೋಟಿ ರೂಪಾಯಿ ಮೌಲ್ಯದ ಔಷಧಿ ಮಾರಾಟ ಗುರಿ, ಸಚಿವ ಡಿವಿ ಸದಾನಂದಗೌಡ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ, ಡೊನಾಲ್ಡ್ ಟ್ರಂಪ್ಗೆ ಹಿನ್ನಡೆ, ಮುನ್ನಡೆ ಕಾಯ್ದುಕೊಂಡ ಜೋ ಬೈಡನ್. ವಾರ್ತೆಗಳ ವಿವರ. ಜಾಗತಿಕ ಬಂಡವಾಳ ಹೂಡಿಕೆದಾರರ ವರ್ಚುವಲ್ ದುಂಡು ಮೇಜಿನ ಸಭೆ ನಾಳೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವಾಲಯ ಮತ್ತು ರಾಷ್ಟೀಯ ಹೂಡಿಕೆ ಹಾಗೂ ಮೂಲಸೌಕರ್ಯ ನಿಧಿ ಈ ಸಭೆಯನ್ನು ಆಯೋಜಿಸಿದ್ದು, ಪ್ರಮುಖ ಜಾಗತಿಕ ಸಾಂಸ್ಥಿಕ ಹೂಡಿಕೆದಾರರು, ಭಾರತೀಯ ವಾಣಿಜ್ಯ ಮುಖಂಡರು ಹಾಗೂ ಹಣಕಾಸು ಮಾರುಕಟ್ಟೆ ನಿಯಂತ್ರಕರು ಮತ್ತು ಕೇಂದ್ರ ಸರ್ಕಾರದ ಉನ್ನತ ಅಧಿಕಾರಿಗಳ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಕೇಂದ್ರ ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ರಾಜ್ಯ ಸಚಿವರು, ಆರ್ಬಿಐ ಗವರ್ನರ್ ಮತ್ತು ಇತರ ಗಣ್ಯರು ಭಾಗವಹಿಸಲಿದ್ದಾರೆ. ಈ ದುಂಡು ಮೇಜಿನ ಸಭೆಯು ನಿರ್ವಹಣೆ ಅಡಿಯಲ್ಲಿ ಒಟ್ಟು ಸುಮಾರು $6 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಆಸ್ತಿ ಹೊಂದಿರುವ 20 ಅತಿದೊಡ್ಡ ಪಿಂಚಣಿ ಮತ್ತು ಸಾರ್ವಭೌಮ ಸಂಪತ್ತು ನಿಧಿಗಳ ಭಾಗವಹಿಸುವಿಕೆಗೆ ಸಾಕ್ಷಿಯಾಗಲಿದೆ. ಭಾರತದಲ್ಲಿ ಅಂತಾರಾಷ್ಟೀಯ ಹೂಡಿಕೆ ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಯಲಿದ್ದು, ವಿವಿಧ ಯೋಜನೆಗಳಿಗೆ ಹಣ ಹೂಡಿಕೆ ಹೆಚ್ಚಿಸುವ ಉದ್ದೇಶದಿಂದ ಈ ಸಭೆಯನ್ನು ಆಯೋಜಿಸಲಾಗಿದೆ. ಜನ್ಧನ್ ಖಾತೆಗಳು ಸೇರಿದಂತೆ 60 ಕೋಟಿ ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆಗಳಿಗೆ ಯಾವುದೇ ಸೇವಾ ಶುಲ್ಕ ಅನ್ವಯವಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೆಲವು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆಗಳಿಗೆ ಸೇವಾ ಶುಲ್ಕವನ್ನು ತೀವ್ರವಾಗಿ ಹೆಚ್ಚಿಸಲಾಗುತ್ತದೆ ಎಂದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಈ ಸ್ಪಷ್ಟನೆ ನೀಡಿದೆ. ಸಾಮಾನ್ಯ ಉಳಿತಾಯ ಖಾತೆಗಳು, ಚಾಲ್ತಿ ಖಾತೆಗಳು, ನಗದು ಕ್ರೆಡಿಟ್ ಖಾತೆಗಳು ಮತ್ತು ಓವರ್ ಡ್ರಾಫ್ಟ್ ಖಾತೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸೇವಾ ಶುಲ್ಕವನ್ನು ಹೆಚ್ಚಿಸಲಾಗಿಲ್ಲ. ಆದರೂ ಬ್ಯಾಂಕ್ ಆಫ್ ಬರೋಡಾ ತಿಂಗಳಿಗೆ ಉಚಿತ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಯ ಸಂಖ್ಯೆಗೆ ಸಂಬಂಧಿಸಿದಂತೆ ಇದೇ ನವೆಂಬರ್ 1ರಿಂದ ಕೆಲವು ಬದಲಾವಣೆಗಳನ್ನು ಮಾಡಿದೆ. ಉಚಿತ ನಗದು ಠೇವಣಿ ಮತ್ತು ಹಿಂಪಡೆಯುವಿಕೆಯ ಸಂಖ್ಯೆಯನ್ನು ತಿಂಗಳಿಗೆ 5ರಿಂದ 3ಕ್ಕೆ ಇಳಿಸಲಾಗಿದ್ದು, ಈ ಉಚಿತ ವಹಿವಾಟುಗಳಿಂದ ಹೆಚ್ಚಿನ ವಹಿವಾಟಿನ ಶುಲ್ಕಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಗಳ ಪ್ರಕಾರ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸೇರಿದಂತೆ ಎಲ್ಲ ಬ್ಯಾಂಕುಗಳು ತಮ್ಮ ಸೇವೆಗಳಿಗೆ ನ್ಯಾಯಯುತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತವಾಗಿ ಶುಲ್ಕ ವಿಧಿಸಲು ಅನುಮತಿ ನೀಡಲಾಗುತ್ತದೆ. ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ಗಮನದಲ್ಲಿರಿಸಿಕೊಂಡು ಇತರೆ ಸಾರ್ವಜನಿಕ ಬ್ಯಾಂಕುಗಳು ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಶುಲ್ಕವನ್ನು ಹೆಚ್ಚಿಸಲು ಪ್ರಸ್ತಾಪಿಸುವುದಿಲ್ಲ ಎಂದು ಸಹ ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯ ಸಮಗ್ರ ಪರಿಶೀಲನಾ ಸಭೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಿನ್ನೆ ನಡೆಯಿತು. ಬಳಿಕ ಅವರು ಪ್ರಸಕ್ತ ಹಣಕಾಸು ವರ್ಷದ 7 ತಿಂಗಳಲ್ಲಿ 6,600 ಜನೌಷಧಿ ಕೇಂದ್ರಗಳ ಮೂಲಕ 358 ಕೋಟಿ ರೂಪಾಯಿಗಳ ಔಷಧಗಳನ್ನು ಮಾರಾಟ ಮಾಡಲಾಗಿದೆ. ವರ್ಷಾಂತ್ಯದ ವೇಳೆಗೆ 600 ಕೋಟಿ ರೂಪಾಯಿ ಮೌಲ್ಯದ ಔಷಧಿಗಳನ್ನು ಮಾರಾಟ ಮಾಡುವ ಉದ್ದೇಶ ಹೊಂದಲಾಗಿದೆ. ಜನೌಷಧಿಗಳ ಗುಣಮಟ್ಟದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ದೂರದ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಕೇಂದ್ರೀಕರಿಸಿ ಇವುಗಳ ವ್ಯಾಪ್ತಿಯನ್ನು ಹೆಚ್ಚಿಸಬೇಕು. ಪ್ರತಿ ಜನೌಷಧಿ ಅಂಗಡಿಯಲ್ಲೂ ಎಲ್ಲ ಔಷಧಿಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕೆಂದು ಸೂಚನೆ ನೀಡಿದರು. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಮುಂದಾಗಿದ್ದಾರೆ. ಅದರ ಲಾಭ ಎಲ್ಲರಿಗೂ ದೊರೆಯುವಂತಾಗಬೇಕೆಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ನಾಳೆ ಮಂಗಳೂರಿನಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕಾರ್ಯಕಾರಿ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಸಂಚಾಲಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈಗಾಗಲೇ ಸಭೆ ಯಶಸ್ವಿಯಾಗಿ ನಡೆಸಲು ಅಂತಿಮ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದ ಅವರು, ಸಭೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು. ನಮ್ಮ ಜೊತೆ ಇದ್ದು
ಹೆಚ್ಚು ಕಡಿಮೆ ಪೂರ್ಣ ದಿವಸ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಕ್ಷಿಣ ಕನ್ನಡದ ವಿಶೇಷ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೆ ಹೆಚ್ಚು ಸಂತೋಷವನ್ನು ತಂದಿರುತ್ತೆ. ನಾಡಿದ್ದಿನ ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಳ್ಳುವಂಥ ಪಾರ್ಟಿಯ ಒಟ್ಟು ಸಂಘಟನಾತ್ಮಕವಾದಂಥ ನಿರ್ಧಾರಗಳು, ಮಾರ್ಗಸೂಚಿ, ಮಹತ್ವಪೂರ್ಣವಾದ ಯೋಚನೆಗಳು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಯ ವಿವರಗಳು, ರಾಷ್ಟ್ರೀಯತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂಥ ಒಟ್ಟಾರೆ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹೊಸ ಒಂದು ಸಂದೇಶಗಳನ್ನು ಕೊಡುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಮತ್ತು ನಾಡಿದ್ದಿನ ಕಾರ್ಯಕಾರಿಣಿ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿನ ಒಟ್ಟಾರೆ ಸ್ಥಳೀಯಾಡಳಿತ ಚುನಾವಣೆ ಬಿಜೆಪಿಯ ವಿಜಯಿ ಯಾತ್ರೆಗೆ ಮುನ್ನುಡಿಯನ್ನು ಬರೆಯುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೆವು. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 46,254 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 83,13,877ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 514 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 1,23,611ಕ್ಕೆ ಏರಿಕೆಯಾಗಿದೆ. ಮರಣದರ ಶೇಕಡ 1.49ರಲ್ಲಿದೆ. 5,33,787 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡ 6.42ರಷ್ಟಿದೆ. 76,56,478 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆಯ ಪ್ರಮಾಣ ಶೇಕಡ 92.9ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 2,756 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,32,396ಕ್ಕೆ ಏರಿಕೆಯಾಗಿದೆ. ನಿನ್ನೆ 7,140 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 7,80,735ಕ್ಕೆ ತಲುಪಿದೆ. ನಿನ್ನೆ 26 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,247ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 40,395 ಸಕ್ರಿಯ ಪ್ರಕರಣಗಳಿವೆ. 932 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 94,539 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 81,85,676 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 1,479 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,41,554ಕ್ಕೆ ಏರಿಕೆಯಾಗಿದೆ. ನಿನ್ನೆ 4,868 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 3,14,956ಕ್ಕೆ ಏರಿಕೆಯಾಗಿದೆ. ಸದ್ಯ 22,696 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 13 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,901 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಯುರೋಪ್ ಮತ್ತು ಉತ್ತರ ಅಮೆರಿಕ ದೇಶಗಳಲ್ಲಿ ಕೋವಿಡ್-19 ಪ್ರಕರಣಗಳು ಏರಿಕೆಯಾಗುತ್ತಿದ್ದು, ತೀವ್ರ ಬಿಕ್ಕಟ್ಟಿನ ಸಂದರ್ಭವಾದ್ದರಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧನಾಮ್ ಘೆಬ್ರೆಯೆಸಸ್ ಕರೆ ನೀಡಿದ್ದಾರೆ. ಯುರೋಪ್ ಮತ್ತು ಉತ್ತರ ಅಮೆರಿಕದಲ್ಲಿ ಮತ್ತೆ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಆತಂಕದ ವಿಷಯವಾಗಿದೆ. ಈ ದೇಶಗಳಲ್ಲಿ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಹೇರುವ ಅಗತ್ಯವಿದೆ. ತಾವು ಕೋವಿಡ್ ಸೋಂಕಿತ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಿದ ಹಿನ್ನೆಲೆಯಲ್ಲಿ ಸ್ವಯಂ ಸಂಪರ್ಕ ತಡೆಯಲಿರುವುದಾಗಿ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೊಪ್ಪಳ ಜಿಲ್ಲೆಯ ಇಂಡಿಯಾ ರಿಸರ್ವ್ ಬ್ಯಾಟಾಲಿಯನ್ ಮುನಿರಾಬಾದ್ ಘಟಕದ ವತಿಯಿಂದ ಆರೋಗ್ಯಕ್ಕಾಗಿ ಓಟ ಕಾರ್ಯಕ್ರಮಕ್ಕೆ ಕೆಎಸ್ಆರ್ಪಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ನಿನ್ನೆ ಚಾಲನೆ ನೀಡಿದರು. ಮುನಿರಾಬಾದ್
ಐಆರ್ಬಿ ಘಟಕದಿಂದ ಆರಂಭವಾದ ಓಟ ತುಂಗಭದ್ರಾ ಜಲಾಶಯದ ಪ್ರವೇಶ ದ್ವಾರದವರೆಗೆ ಸುಮಾರು 7 ಕಿಲೋಮೀಟರ್ ದೂರದವರೆಗೆ ಕ್ರಮಿಸಿತು. ಐಆರ್ಬಿ ವಿವಿಧ ಘಟಕದ ಕಮಾಂಡೆಂಟ್, ವೈಸ್ ಕಮಾಂಡೆಂಟ್, ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ಘಟಕದ ಪ್ರಶಿಕ್ಷಣಾರ್ಥಿಗಳು ಓಟದಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆಯ ವಿವಿಧ ಕೆರೆಗಳಿಗೆ ಮೀನು ಮರಿಗಳನ್ನು ಬಿಡುವ ಕಾರ್ಯ ಆರಂಭವಾಗಿದೆ. ಈ ಮೂಲಕ ಕೊರೋನಾದ ಸಂಕಷ್ಟ ಸಮಯದಲ್ಲಿ ಮೀನುಗಾರರಿಗೆ ಅನುಕೂಲ ಕಲ್ಪಿಸಲು ಸರ್ಕಾರ ಮುಂದಾಗಿದೆ. ಶರಾವತಿ ಕಣಿವೆಯ ಹಸಿರುಮಕ್ಕಿ, ಹೊಳೆಬಾಗಿಲು, ಗಣಪತಿ ಕೆರೆ, ತಿಮ್ಮಣ್ಣನ ನಾಯಕನ ಕೆರೆ, ಆನೆಬಾಗಿಲು ಕೆರೆಗಳಿಗೆ ಮೀನು ಮರಿಗಳನ್ನು ದಾಸ್ತಾನು ಮಾಡಿ ಸಾಕಾಣಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ. ಶಾಸಕ ಹರತಾಳು ಹಾಲಪ್ಪ, ಜಿಲ್ಲೆಯಲ್ಲಿ 50 ಲಕ್ಷಕ್ಕೂ ಅಧಿಕ ಮೀನು ಮರಿಗಳನ್ನು ವಿವಿಧ ಕೆರೆಗಳಿಗೆ ಬಿಡಲಾಗುತ್ತಿದೆ. ಇದರಲ್ಲಿ ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ 5 ಲಕ್ಷ ಮರಿಗಳನ್ನು ಬಿಡಲಾಗುತ್ತಿದೆ ಎಂದು ಹೇಳಿದರು. ಈ ಸರಿ ಬಿಡುವಾಗ ಲಾಂಚ್ನವ್ರಿಗೆ ಹೇಳ್ತೀವಿ, ಲಾಂಚ್ ಮೇಲೆ ಹೋಗಿ ಮಧ್ಯೆ ಹೊಳೆಯಲ್ಲಿ ಬಿಡಬೇಕು ಅಂತ ಹೇಳಿದ್ದೇನೆ. ಸರಿ ಅಂತ ಹಾಗೆ ಮಾಡಿದೆ. ಮುಂಚೆ ಒಂದು ಕಾರ್ನರ ಬಿಡೋರು ಮನೋರಂಜನೆಗೆ ಮುಂದಿನ ಈಗ ಮುಂದೆ ಒಂದು ಪ್ರದರ್ಶನಕ್ಕೆ ಮೀನುಗಳನ್ನು ಕೂಡ ಇಲ್ಲಿ ಬಿಡಲಾಗ್ತದೆ. ಮೀನುಗಾರಿಕೆ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕ ಪ್ರಶಾಂತ್ ವರ್ಣಿಕರ್ 2020-21ನೇ ಸಾಲಿನಲ್ಲಿ ಸಾಗರ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ 50 ಲಕ್ಷ ಮೀನು ಮರಿಗಳನ್ನು ಬಿಡಲಾಗುತ್ತಿದೆ ಎಂದರು. ಆನೆಬಾಗಿಲು ಕೆರೆ ಹಾಗೂ ವಿಕ್ಕೇರಿ ಕೆರೆಗಳಲ್ಲಿ ಮೀನು ಮರಿ ದಾಸ್ತಾನು ಮಾಡುವ ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿರುತ್ತೇವೆ. ಈ ಒಂದು ಮೀನು ಮರಿ ಬಿತ್ತನೆ ಕಾರ್ಯಕ್ರಮದಿಂದ ಈ ಒಂದು ಕೊರೋನಾ ಸಂಕಷ್ಟ ಸಮಯದಲ್ಲಿ ಮೀನು ಮರಿ ಬಿಡುವುದರಿಂದ ಮೀನುಗಾರರಿಗೆ ಹೆಚ್ಚಿನ ಆದಾಯ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಒಂದು ಮೀನುಮರಿ ಬಿಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈಗ ಕೊರೋನಾ ಹಿನ್ನೆಲೆಯಲ್ಲಿ ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷ ಹಂಜಾ, ಕೊರೋನಾ ಸಂಕಷ್ಟದ ಸಮಯದಲ್ಲೂ ಸರ್ಕಾರ ಮೀನುಗಾರರ ನೆರವಿಗೆ ಬಂದಿರುವುದು ಅನುಕೂಲವಾಗಿದೆ ಎಂದು ಹೇಳಿದರು. ಆನೆಬಾಗಿಲು ಕೆರೆ ಹಾಗೂ ಇಕ್ಕೇರಿ ಕೆರೆ ಹಾಗೂ ಲಿಂಗನಮಕ್ಕಿ ಜಲಾಶಯಕ್ಕೆ ಮೀನುಮರಿಗಳನ್ನು ಬಿಟ್ಟು ಮೀನುಗಾರರಿಗೆ ಒಳ್ಳೆ ಸವಲತ್ತು ಮಾಡಿಕೊಡ್ತಿದ್ದಾರೆ. ಇದರಿಂದ ಮೀನುಗಾರರು ಬದುಕಿಗೆ ಒಂದು ಜೀವನ ಆಧಾರವಾಗಿರುತ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಮೌಲ್ಯಮಾಪನ ಸಂಬಂಧ ಅನಿಲ್ ಗಾಯಕ್ವಾಡ್ ನೇತೃತ್ವದ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಸಮಿತಿ ನಿನ್ನೆ ಕೋಲಾರಕ್ಕೆ ಆಗಮಿಸಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿತು. ಈ ವೇಳೆ ಜಿಲ್ಲಾಧಿಕಾರಿ ಸತ್ಯಭಾಮ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗಳಲ್ಲಿ ಶೌಚಾಲಯ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದರು. done under total sanitation campaign. If you recommend those beneficiaries, if they don't have toilet, they have not constructed toilet, can be given, will be very grateful, sir. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ನೀಡುವ ಹಣವನ್ನು 2.5 ಲಕ್ಷದಿಂದ 3 ಲಕ್ಷದವರೆಗೆ ಹೆಚ್ಚಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡಿದರು. The convergence of this central government housing scheme with the state government housing schemes, number one, so that the beneficiary will get around 2.5 to 3 lakhs. The allocation for each house should be enhanced between 2.5 to 3 lakhs. Then only they can have a very good house and a better house for living in the villages. ಅನಿಲ್ ಗಾಯಕ್ವಾಡ್ 4 ದಿನಗಳ ಕಾಲ ಆಯ್ದ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಗ್ರಾಮ ಮಟ್ಟದಲ್ಲಿ ಯೋಜನೆಗಳ ಅನುಷ್ಠಾನದ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ಬಂಗಾಳಕೊಲ್ಲಿ ತೀರದ ವಿಶಾಖಪಟ್ಟಣಂ ಕರಾವಳಿ ನೆಲೆಯ ಮಲಬಾರ್ ತೀರ ಪ್ರದೇಶದಲ್ಲಿ ಭಾರತ, ಜಪಾನ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ದೇಶಗಳು ಜಂಟಿಯಾಗಿ ನಿನ್ನೆಯಿಂದ ಸಮರಾಭ್ಯಾಸ ಆರಂಭಿಸಿವೆ. 2 ಹಂತಗಳಲ್ಲಿ ನಡೆಯುವ ಸಮರಾಭ್ಯಾಸದ ಮೊದಲನೆಯ ಹಂತ ನಿನ್ನೆಯಿಂದ ಆರಂಭವಾಗಿದ್ದು ಇದೇ 6ರವರೆಗೆ ಮುಂದುವರಿಯಲಿದೆ. ಇದೇ ಮೊದಲ ಬಾರಿಗೆ 4 ರಾಷ್ಟಗಳು ಒಟ್ಟಾಗಿ ಅಭ್ಯಾಸ ನಡೆಸುತ್ತಿರುವುದು ವಿಶೇಷವಾಗಿದ್ದು ನೌಕಾಪಡೆಗಳು ಸಹ ಭಾಗಿಯಾಗುತ್ತಿವೆ. 2ನೇ ಹಂತದ ಸಮರಾಭ್ಯಾಸ ಇದೇ ತಿಂಗಳ ಮಧ್ಯಂತರದಲ್ಲಿ ನಡೆಯಲಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಗಿಫ್ಟ್ ಬಂದಿದೆ. ಅರೆ ವಾ,
ಲೆಜೆಂಡ್ ಬ್ಯಾಟ್ ಇದರಲ್ಲಿ ನಾನು ಆಡ್ತೀನಿ. ಅರೆ ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ರೇ ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಎಂಎಂ ನರವಣೆ ಇಂದಿನಿಂದ 3 ದಿನಗಳ ಕಾಲ ನೇಪಾಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ನೇಪಾಳ ರಾಷ್ಟ್ರಪತಿ ವಿದ್ಯಾದೇವಿ ಭಂಡಾರಿ, ಪ್ರಧಾನಿ ಕೆಪಿ ಶರ್ಮಾ ಒಲಿ ಹಾಗೂ ನೇಪಾಳ ಸೇನಾ ವರಿಷ್ಠರು ಸೇರಿದಂತೆ ಇತರ ಪ್ರಮುಖರನ್ನು ಭೇಟಿಯಾಗಿ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಕೋವಿಡ್-19 ವಿರುದ್ಧದ ಹೋರಾಟಕ್ಕಾಗಿ ನೇಪಾಳ ಸೇನೆಯ 2 ಆಸ್ಪತ್ರೆಗಳಿಗೆ ವೈದ್ಯಕೀಯ ಉಪಕರಣಗಳು ಹಾಗೂ ವೆಂಟಿಲೇಟರ್ಗಳನ್ನು ಸಹ ಪ್ರದಾನ ಮಾಡಲಿದ್ದಾರೆ. ಈ ಪ್ರವಾಸದ ಕುರಿತು ಎಂಎಂ ನರವಣೆ, ನೇಪಾಳ ದೇಶದ ಆಹ್ವಾನದ ಮೇರೆಗೆ ಅಲ್ಲಿಗೆ ಭೇಟಿ ನೀಡಲು ಉತ್ಸುಕತೆಯಲ್ಲಿದ್ದೇನೆ. ಆ ದೇಶದ ಸೇನಾ ವರಿಷ್ಠರನ್ನು ಭೇಟಿಯಾಗುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದೇನೆ. 2 ದೇಶಗಳು ಇನ್ನಷ್ಟು ಸೇನಾ ಬಲವರ್ಧನೆಗೆ ಈ ಭೇಟಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. The honorary rank of General of the Nepali Army by the Right Honorable President of Nepal. I am looking forward eagerly to this visit. ಇಂಡೋ ಪೆಸಿಫಿಕ್ ಪ್ರಾಂತ್ಯ 21ನೇ ಶತಮಾನದ ರಾಜಕೀಯ ಮತ್ತು ಭದ್ರತಾ ಕಾಳಜಿ ಹಾಗೂ ಸ್ಪರ್ಧೆಯ ಸ್ಥಳವಾಗಿದೆ ಎಂದು ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ತಿಳಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಿನ್ನೆ ಅವರು ಕೋವಿಡ್-19 ನಂತರದ ಜಾಗತಿಕ ನೀತಿ ವಿನಿಮಯ ಕಾರ್ಯಕ್ರಮದಲ್ಲಿ ಅವರು ಭಾರತೀಯ ವಿದೇಶಾಂಗ ನೀತಿ ಕುರಿತು ಮಾತನಾಡಿ, 21ನೇ ಶತಮಾನದಲ್ಲಿ ಇಂಡೋ ಪೆಸಿಫಿಕ್ ಅಂತರ್ ಸಂಪರ್ಕವು ಅಂತಿಮವಾಗಿ ಪೂರ್ಣ ಕಾರ್ಯರೂಪಕ್ಕೆ ಬರುತ್ತದೆ. ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿದೆ ಎಂದು ತಿಳಿಸಿದರು. ಇಂಡೋ ಪೆಸಿಫಿಕ್ ಸಾಗರ ವ್ಯವಸ್ಥೆಯು ವಿಶ್ವ ವ್ಯಾಪಾರದ ಅಂದಾಜು 65% ಭಾಗವನ್ನು ಹೊಂದಿದೆ. ಜಾಗತಿಕ ಜಿಡಿಪಿಯಲ್ಲಿ 50% ಕೊಡುಗೆಯನ್ನು ಈ ವ್ಯವಸ್ಥೆ ನೀಡುತ್ತಿದೆ. ಭಾರತದ ಅಂತಾರಾಷ್ಟೀಯ ವ್ಯಾಪಾರ 90% ಜಲಮಾರ್ಗವನ್ನು ಅವಲಂಬಿಸಿದೆ ಎಂದು ಹರ್ಷವರ್ಧನ್ ಶ್ರಿಂಗ್ಲಾ ಹೇಳಿದರು. ಅಲಿಬಾಗ್ನಲ್ಲಿ 2018ರಲ್ಲಿ ನಡೆದ ಇಂಟೀರಿಯರ್ ಡಿಸೈನರ್ ಅನ್ವಯ್ ನಾಯಕ್ ಮತ್ತು ಅವರ ತಾಯಿ ಕುಮುದಾ ನಾಯಕ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಾಸಗಿ ವಾಹಿನಿಯ ಪ್ರಧಾನ ಸಂಪಾದಕ ಅರ್ನಾಬ್ ಗೋಸ್ವಾಮಿ ಅವರನ್ನು ಇಂದು ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಹಲವು ಕೇಂದ್ರ ಸಚಿವರು, ವಿವಿಧ ಪಕ್ಷಗಳ ಮುಖಂಡರು ಸೇರಿದಂತೆ ಅನೇಕ ಗಣ್ಯರು ಮಹಾರಾಷ್ಟ್ರ ಸರ್ಕಾರದ ಈ ನಡೆಯನ್ನು ಖಂಡಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಮಹಾರಾಷ್ಟದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಹೇರುವ ಮನಸ್ಥಿತಿಯನ್ನು ಮತ್ತೊಮ್ಮೆ ತೋರಿಸುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಸಚಿವ ಪ್ರಹ್ಲಾದ್ ಜೋಶಿ, ಮಹಾರಾಷ್ಟ್ರ ಸರ್ಕಾರವು ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಘಟನೆಯನ್ನು ಖಂಡಿಸಿದ್ದಾರೆ. ಕೋವಿಡ್ ಪರಿಸ್ಥಿತಿಯ ಲಾಭವನ್ನು ದುರುಪಯೋಗಪಡಿಸಿಕೊಂಡು ಪಾಕಿಸ್ತಾನ ಗಡಿಯಂಚಿನ ಭಯೋತ್ಪಾದನೆಯಲ್ಲಿ ನಿರತವಾಗಿದೆ ಎಂದು ಭಾರತ ಟೀಕಿಸಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಶಾಶ್ವತ ಮಿಷನ್ನ ಕಾರ್ಯದರ್ಶಿ ಆಶೀಶ್ ಶರ್ಮಾ, ಇಡೀ ವಿಶ್ವ ಕೋವಿಡ್ ಬಿಕ್ಕಟ್ಟಿನಿಂದ ತತ್ತರಿಸುತ್ತಿದ್ದರೆ ಪಾಕಿಸ್ತಾನ ಭಯೋತ್ಪಾದಕರಿಗೆ ನೆರವು ನೀಡಿ ಗಡಿಯಂಚಿನ ಭಯೋತ್ಪಾದನೆಯನ್ನು ಮುಂದುವರೆಸಿದೆ. ಕೋವಿಡ್ ಪರಿಸ್ಥಿತಿಯ ಲಾಭ ಪಡೆದು ಭಯೋತ್ಪಾದಕ ಚಟುವಟಿಕೆಗಳಿಗೆ ಇನ್ನಷ್ಟು ಕುಮ್ಮಕ್ಕು ನೀಡುತ್ತಿದೆ. ಅಲ್ಲದೆ ಧಾರ್ಮಿಕ ವಿಷಯದಲ್ಲಿ ಜನರ ಮಧ್ಯೆ ವಿರಸ ಮೂಡಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಟೀಕಿಸಿದ್ದಾರೆ. Where all communities live in harmony under a democratic framework. We call on Pakistan to practice coexistence in their own country and eschew all sectarian violence, discrimination and intolerance against their own people. Pakistan has yet again abused this platform to forward its nefarious political agenda. I condemn the comments made by the representative of Pakistan. ಭಾರತ ಮತ್ತು ಚೈನಾ ನಡುವೆ ಹೆಚ್ಚುವರಿಯಾಗಿ ವಂದೇ ಭಾರತ ಅಭಿಯಾನದಡಿ 4 ವಿಮಾನಗಳ ಸೇವೆ ಒದಗಿಸಲು ಏರ್ ಇಂಡಿಯಾ ಸಂಸ್ಥೆ ನಿರ್ಧರಿಸಿದೆ. ಈ ವಿಮಾನಗಳು ದೆಹಲಿಯಿಂದ ಈ ತಿಂಗಳ 13, 20 ಮತ್ತು 27ರಂದು ಹಾಗೂ ಡಿಸೆಂಬರ್ 4ರಂದು ಕಾರ್ಯನಿರ್ವಹಿಸಲಿವೆ. ಭಾರತೀಯ ರಾಯಭಾರಿ ಕಚೇರಿ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ದೆಹಲಿಗೆ ಹಿಂತಿರುಗಲು ಬಯಸುವ ಭಾರತೀಯ ನಾಗರಿಕರು ತಮ್ಮ ನೋಂದಣಿ ಮಾಡಿಸಿಕೊಳ್ಳುವಂತೆ ಸೂಚಿಸಿದೆ.
ಈ ಮುನ್ನ ಸಹ ವಂದೇ ಭಾರತ್ ಅಭಿಯಾನದಡಿ ವಿಮಾನಗಳ ಸೌಲಭ್ಯ ಪಡೆಯಲು ನೋಂದಣಿ ಮಾಡಿಕೊಂಡು ನಂತರದಲ್ಲಿ ಪ್ರಯಾಣ ಬೆಳೆಸಲು ಸಾಧ್ಯವಾಗದೇ ಇರುವವರು ಸಹ ಪುನಃ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ. ಚೈನಾದಿಂದ ಸ್ವದೇಶಕ್ಕೆ ಮರಳಲು ಇಚ್ಛಿಸುವ ಭಾರತೀಯರಿಗೆ ಏರ್ ಇಂಡಿಯಾ ಸಂಸ್ಥೆ ಈ ಸೌಲಭ್ಯ ಕಲ್ಪಿಸಿದೆ. ಇಡೀ ವಿಶ್ವದ ಗಮನ ಸೆಳೆದಿರುವ ಅಮೆರಿಕ ಅಧ್ಯಕ್ಷರ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸಿರುವ ಹಾಲಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ಗೆ ಭಾರೀ ಹಿನ್ನಡೆಯಾಗಿದೆ. ಪ್ರತಿಸ್ಪರ್ಧಿ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಮುನ್ನಡೆ ಸಾಧಿಸಿದ್ದು ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಗಂಟೆಗೆ ಮತದಾನ ಪೂರ್ಣಗೊಂಡ ನಂತರ ಮತ ಎಣಿಕೆ ಕಾರ್ಯ ನಡೆಯುತ್ತಿದೆ. ಈವರೆಗೆ ಬಂದ ವರದಿಯಂತೆ ಜೋ ಬೈಡನ್ 223 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಭಾರೀ ಮುನ್ನಡೆ ಸಾಧಿಸಿದ್ದರೆ ಡೊನಾಲ್ಡ್ ಟ್ರಂಪ್ ಕೇವಲ 145 ಸ್ಥಾನಗಳಲ್ಲಿ ಜಯ ಪಡೆದಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾಗಲು ಒಟ್ಟು 270 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಅಗತ್ಯವಿದೆ. ಈ ಬಾರಿ ಒಟ್ಟು 23,90,00,000 ಮಂದಿ ಮತದಾನದ ಹಕ್ಕು ಹೊಂದಿದ್ದರು. ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರೀ ಮುನ್ನಡೆ ಸಾಧಿಸಿರುವ ಹಿನ್ನೆಲೆಯಲ್ಲಿ ಡೆಲ್ವಾರೆಯ ವಿಲ್ಮಿಂಗ್ಟನ್ನಲ್ಲಿ ಕೆಲವೇ ಕ್ಷಣಗಳ ಮುನ್ನ ಮಾತನಾಡಿದ ಜೋ ಬೈಡನ್, ಚುನಾವಣೆಯನ್ನು ನಾವು ಗೆಲ್ಲುವತ್ತ ಸಾಗಿದ್ದೇವೆ. ಮತ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಈಗಾಗಲೇ ನಾವು ಮುನ್ನಡೆಯಲ್ಲಿದ್ದೇವೆ. ಹಾಗಾಗಿ ಸ್ಪಷ್ಟ ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು. कोरोना वायरस महामारी के कारण अमेरिका में इस बार पूर्व मतदान की ಅನಾದಿ ಕಾಲದಿಂದಲೂ ಭಾರತೀಯರ ಪಾಲಿಗೆ ಪವಿತ್ರ ನದಿಯಾಗಿರುವ ಗಂಗಾ ನದಿಗೆ ಇಂದು ರಾಷ್ಟ್ರೀಯ ನದಿ ಮಾನ್ಯತೆ ನೀಡಲಾಗುತ್ತಿದೆ. ಗಂಗಾ ನದಿ ಶುದ್ದೀಕರಣ ರಾಷ್ಟ್ರೀಯ ಅಭಿಯಾನದ ವತಿಯಿಂದ ಗಂಗಾ ನದಿಗೆ ರಾಷ್ಟ್ರೀಯ ಸ್ಥಾನಮಾನ ನೀಡಲು ನಿರ್ಧರಿಸಲಾಗಿದೆ. ಮೊನ್ನೆಯಿಂದ 3 ದಿನಗಳ ಕಾಲ ಗಂಗಾ ಉತ್ಸವ ಹಮ್ಮಿಕೊಳ್ಳಲಾಗಿದ್ದು ಇಂದು ಕೊನೆಗೊಳ್ಳಲಿದೆ. ಗಂಗಾ ಉತ್ಸವ ಕುರಿತು ಮಾಹಿತಿ ನೀಡಿದ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಬಾರಿ ವರ್ಚುವಲ್ ಮೂಲಕ ಗಂಗಾ ಉತ್ಸವ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಗಂಗಾ ನದಿಯ ವೈಭವವನ್ನು ಪ್ರಚುರಪಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಗಂಗಾ ಉತ್ಸವವನ್ನು ಆಚರಿಸಲಾಗುತ್ತಿದೆ. हम गंगा उत्सव मनाते हैं ताकि गंगा के साथ में लोगों का सहज संबंध और अधिक सुदृढ़ हो सके. अनेक कार्यक्रम किए जाते हैं. सांस्कृतिक और एकेडमिक कार्यक्रमों के माध्यम से लोगों के भागीदारी को और अधिक बढ़ाने का प्रयास किया जाता है. इस बार कोविड-19 के कारण हम ये कार्यक्रम वर्चुअल प्लेटफॉर्म्स के माध्यम से कर रहे हैं. मैं आप ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಸುಡಾನ್ಗೆ ಆಹಾರ ಪೂರೈಕೆಯ ನೆರವು ನೀಡುವ ಮಿಷನ್ ಸಾಗರ್ 2 ಯೋಜನೆಯಡಿ ಭಾರತೀಯ ನೌಕೆ ಐರಾವತ ಸುಡಾನ್ ತಲುಪಿದೆ. ಈ ನೌಕೆ ಸುಡಾನ್ ಜನರಿಗೆ 100 ಟನ್ ಆಹಾರ ಪದಾರ್ಥಗಳನ್ನು ಹೊತ್ತೊಯ್ದಿದೆ. ಮಿಷನ್ ಸಾಗರ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕಳೆದ ಮೇ ಜೂನ್ ತಿಂಗಳಿನಿಂದೀಚೆಗೆ ಮಾಲ್ಡೀವ್ಸ್, ಮಡಗಾಸ್ಕರ್ ಸೇರಿದಂತೆ ಹಲವು ದೇಶಗಳಿಗೆ ಆಹಾರ, ವೈದ್ಯಕೀಯ ನೆರವನ್ನು ಒದಗಿಸಿದೆ. ಅದೇ ರೀತಿ ಸುಡಾನ್, ದಕ್ಷಿಣ ಸುಡಾನ್ ಮತ್ತಿತರ ದೇಶಗಳಿಗೂ ಸಹ ನೆರವಿನ ಹಸ್ತ ಚಾಚಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಕಲ್ಲಬೆಟ್ಟು ಅಕ್ಷಯ್ ಕೋಟ್ಯಾನ್ ಮತ್ತು ಸುಳ್ಯದ ಶಶಿಕಾಂತ್ ಅಡ್ಕಾರ್ ಇಬ್ಬರು ಅರಳಿ ಮತ್ತು ಹಲಸಿನ ಎಲೆಯಲ್ಲಿ ವ್ಯಕ್ತಿಚಿತ್ರ ಮೂಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಉದಯೋನ್ಮುಖ ಕಲಾವಿದರಾಗಿದ್ದು ಸಾಮಾಜಿಕ ತಾಣದ ಮೂಲಕ ದೇಶದ ಗಮನ ಸೆಳೆದಿದ್ದಾರೆ. ಈ ಕುರಿತು ಒಂದು ವರದಿ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಕಲ್ಲಬೆಟ್ಟು ಅಕ್ಷಯ್ ಕೋಟ್ಯಾನ್ ಮತ್ತು ಸುಳ್ಯದ ಶಶಿಕಾಂತ್ ಅಡ್ಕಾರ್ ಇಬ್ಬರು ಅರಳಿ ಮತ್ತು ಹಲಸಿನ ಎಲೆಯಲ್ಲಿ ವ್ಯಕ್ತಿಚಿತ್ರ ಮೂಡಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವ ಉದಯೋನ್ಮುಖ ಕಲಾವಿದರಾಗಿದ್ದು ಸಾಮಾಜಿಕ ತಾಣದ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದಾರೆ. ಲಾಕ್ಡೌನ್ ವೇಳೆ ದೊರೆತ ಬಿಡುವಿನ ಅವಧಿಯನ್ನು ಸದ್ಬಳಕೆ ಮಾಡಿಕೊಂಡು ಅಶ್ವತ್ಥ ಎಲೆಯಲ್ಲಿ ಚಿತ್ರ ಬಿಡಿಸುವ ಹವ್ಯಾಸ ಬೆಳೆಸಿಕೊಂಡ ಅಕ್ಷಯ್ ಎಂ ಕೋಟ್ಯಾನ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಸಮಾಜ ಸುಧಾರಕರಾದ ಬ್ರಹ್ಮಶ್ರೀ ನಾರಾಯಣಗುರು, ಜನಪ್ರತಿನಿಧಿಗಳು, ಸಿನಿಮಾ ನಟರು ಹಾಗೂ ದೇವರ ಚಿತ್ರಗಳನ್ನು ಎಲೆಗಳಲ್ಲಿ ಮೂಡಿಸಿ ಪ್ರಶಂಸೆ ಪಡೆದಿದ್ದಾರೆ. ಮೂಡುಬಿದಿರೆ ಆಳ್ವಾಸ್ ಕಾಲೇಜಿನಲ್ಲಿ ಚಿತ್ರಕಲೆ ವ್ಯಾಸಂಗ ಮಾಡುತ್ತಿರುವ ಅಕ್ಷಯ್ ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ಚಿತ್ರ ಮೂಡಿಸುವುದನ್ನು ಕಲಿತು
ಕಳೆದ 5-6 ತಿಂಗಳುಗಳಿಂದ ಎಲೆಗಳ ಮೇಲೂ ಚಿತ್ರ ಮೂಡಿಸುವುದನ್ನು ಕರಗತ ಮಾಡಿಕೊಂಡಿದ್ದಾರೆ. ಅಕ್ಷಯ್ ಕೋಟ್ಯಾನ್ ತಾವು ಎಲೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಚಿತ್ರವನ್ನು ಮೂಡಿಸಿ ಆ ಕಲಾಕೃತಿಯನ್ನು ಸ್ವತಃ ಅವರಿಗೆ ಸಮರ್ಪಿಸಿದಾಗ ಯಡಿಯೂರಪ್ಪ ಅವರು ತಮ್ಮ ಕಲೆಗೆ ಮೆಚ್ಚಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹ ಧನ ನೀಡಿ ಶುಭ ಹಾರೈಸಿದ್ದಾಗಿ ತಿಳಿಸುತ್ತಾರೆ. ಈಗ ಡ್ರಾಯಿಂಗ್ ನನಗೆ ಕಲೆ ಬಂದದ್ದು ನನಗೆ 4th ಸ್ಟ್ಯಾಂಡರ್ಡ್ ಇಂದ. ನಾನು ಇಲ್ಲಿ ಕಲ್ಲಬೆಟ್ಟದ ಗಣೇಶೋತ್ಸವಕ್ಕೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದೆ. ಅಲ್ಲಿ ಫಸ್ಟ್ ಪ್ರೈಸ್ ಬಂತು. ಅಲ್ಲಿಂದ ಗೊತ್ತಾಯ್ತು ನನಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬರ್ತದೆ ಅಂತ. ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಬಂದೆ. ಮಗನ ಸಾಧನೆಯ ಬಗ್ಗೆ ಮೋಹನ್ ಪೂಜಾರಿ ದಂಪತಿ ಹರ್ಷ ವ್ಯಕ್ತಪಡಿಸುತ್ತಾರೆ. ನಾವು ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ ಅವನಿಗೆ. ಅವನು ಕೂಡ ನಾನು ಚಿಕ್ಕವನಿಗಿರುವಾಗ ಅವನಿಗೆ ಹೇಳ್ತಾ ಇದ್ದಾನೆ, ನೀವು ಏನಾದರೂ ಮಾಡು. ಅವನಿಗೆ ಎಜುಕೇಷನಲ್ಲಿ ಸ್ವಲ್ಪ ಇದಿತ್ತು, ಅವನು ಆರ್ಟಿಸ್ಟಲ್ಲಿ ತುಂಬ ಅವನಿಗೆ ಇಂಟ್ರೆಸ್ಟ್ ಇತ್ತು. ಅದರಿಂದ ಅವನಿಗೆ ಎಲ್ಲ ಒಪ್ಪಿಸ್ಕೊಡ್ತಿದ್ದೇನೆ ನಾನು. ಏನು ಮಾಡು ನೀನು, ಇದನ್ನು ಇನ್ನು ಮುಂದೆ ಕೂಡ ನೀನು ಇದನ್ನು ಸಾಧಿಸಬೇಕಂತೇಳಿ ನಾನು ಛಲ ತೊಟ್ಟಿ ಅವನಿಗೆ ಹೇಳ್ತಾ ಇದ್ದೇನೆ ನಾನು. ಅಕ್ಷಯ್ ಗೆಳೆಯ ಅನಿತ್ ಶೆಟ್ಟಿ, ಅಕ್ಷಯ್ ಕಲೆಯಲ್ಲಿ ನಾವೀನ್ಯತೆ ಹುಡುಕುತ್ತಾರೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಯಾಕಂದ್ರೆ ನಮ್ಮ ಗೆಳೆಯನಾಗಿ ಅದರಲ್ಲೆಲ್ಲ ಮುಂದೆ ಬರೋದು ನಮ್ಗೆ ತುಂಬ ಖುಷಿ ಇದೆ. ನಮ್ಮ ಪ್ರೋತ್ಸಾಹ ಅವನಿಗೆ ಯಾವತ್ತೂ ಇರುತ್ತೆ. ಮತ್ತೆ ಅವನು ಮಾಡೋ ವರ್ಕಿನಲ್ಲಿ ಎಲ್ಲಿವರೆಗೆ ಎಲೆಯಲ್ಲಿ ಯಾರು ಮಾಡಿದ್ದು ನಾವು ನೋಡಿರಲಿಲ್ಲ, ಮೊದಲು ಅವನೇ ನೋಡಿದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 186 ಅಂಕಗಳ ಏರಿಕೆಯೊಂದಿಗೆ 40,447ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 39 ಅಂಕಗಳ ಏರಿಕೆಯೊಂದಿಗೆ 11,853ರಲ್ಲಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 33 ಪೈಸೆ ಇಳಿಕೆಯೊಂದಿಗೆ 74 ರೂಪಾಯಿ 74 ಪೈಸೆಯಲ್ಲಿತ್ತು. ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಹಳ್ಳಿಗರಲ್ಲೇ ಉತ್ಸಾಹ, ಶಿರಾ ಶೇಕಡ 82, ರಾಜರಾಜೇಶ್ವರಿ ನಗರದಲ್ಲಿ ಶೇಕಡ 45 ಮತ, ನಗರದಲ್ಲಿ ನಿರಾಸಕ್ತಿ. ಚಿಕೂನ್ ಡೆಂಗಿ ನಿಯಂತ್ರಿಸಿ, ಕೋವಿಡ್ ಕಡೆ ಲಕ್ಷ್ಯ, ಇತರ ಕಾಯಿಲೆಯತ್ತ ನಿರ್ಲಕ್ಷ್ಯ. ಬ್ಯಾಂಕಲ್ಲಿ ಕ್ಯಾಶ್ ವ್ಯವಹಾರಕ್ಕೆ ಭಾರೀ ಸೇವಾ ಶುಲ್ಕ ರದ್ದು, ಸೇವಾ ಶುಲ್ಕ ಹೆಚ್ಚಳ ಪ್ರಸ್ತಾಪವಿಲ್ಲ, ಕೇಂದ್ರ ಸರ್ಕಾರ. ವೇತನ ಪುನಃಸ್ಥಾಪನೆ, ಸಿಗಲಿದೆ ಹಬ್ಬದ ಬೋನಸ್, ಸೋಂಕಿನ ಹೊಡೆತದಿಂದ ಉದ್ದಿಮೆಗಳ ಚೇತರಿಕೆ, ವಾರ್ಷಿಕ ಮೌಲ್ಯಮಾಪನದ ಜೊತೆಗೆ ಪ್ರಮೋಷನ್. ಮದುವೆಗಾಗಿ ಮತಾಂತರ ನಿಷೇಧ, ಹೊಸ ಕಾಯ್ದೆ ಜಾರಿಗೊಳಿಸಲು ಚಿಂತನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಕ್ಕಳಿಗೆ ಬಿಸಿಯೂಟ ಬದಲು ಆಹಾರ ಧಾನ್ಯ, 5 ತಿಂಗಳ ಧಾನ್ಯಕ್ಕಾಗಿ 450 ಕೋಟಿ ರೂಪಾಯಿ ಬಿಡುಗಡೆ, ಶಾಲೆ ಇಲ್ಲದ ಕಾರಣ ಆಹಾರ ಧಾನ್ಯ ವಿತರಣೆ. ಶೀಘ್ರ ಇನ್ನೊಂದು ಆರ್ಥಿಕ ಪ್ಯಾಕೇಜ್, ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಹೇಳಿಕೆ. ದೀಪಗಳ ಹಬ್ಬಕ್ಕಿರಲಿ ಎಚ್ಚರಿಕೆ, ತೆರೆದ ಪ್ರದೇಶದಲ್ಲಿ ಪಟಾಕಿ ಹಚ್ಚಿ, ಹೂಕುಂಡ ಕೈಯಲ್ಲಿ ಹಿಡಿಯದಿರಿ. ಡ್ರಗ್ಸ್ ಪ್ರಕರಣ, ರಾಗಿಣಿ ಸಂಜನಾಗಿಲ್ಲ ಜಾಮೀನು, ತಲೆಮರೆಸಿಕೊಂಡವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಮಹಿಳಾ T20 ಚಾಲೆಂಜ್ ಟೂರ್ನಿ ಇಂದಿನಿಂದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ದುಂಡು ಮೇಜಿನ ಸಭೆ, ಹೂಡಿಕೆ ಹೆಚ್ಚಿಸುವ ಕುರಿತು ಚರ್ಚೆ. ಜನ್ಧನ್ ಸೇರಿ 60 ಕೋಟಿ ಉಳಿತಾಯ ಖಾತೆಗಳಿಗೆ ಸೇವಾ ಶುಲ್ಕ ಅನ್ವಯವಿಲ್ಲ, ಹಣಕಾಸು ಸಚಿವಾಲಯ ಸ್ಪಷ್ಟನೆ. ದೇಶದ ಪ್ರತಿಯೊಬ್ಬರಿಗೂ ಅಗ್ಗದ ದರದಲ್ಲಿ ಜನೌಷಧಿಗಳ ಪೂರೈಕೆ, ವರ್ಷದೊಳಗೆ 600 ಕೋಟಿ ರೂಪಾಯಿ ಮೌಲ್ಯದ ಔಷಧಿ ಮಾರಾಟ ಗುರಿ, ಸಚಿವ ಡಿವಿ ಸದಾನಂದಗೌಡ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ, ಡೊನಾಲ್ಡ್ ಟ್ರಂಪ್ಗೆ ಹಿನ್ನಡೆ, ಮುನ್ನಡೆ ಕಾಯ್ದುಕೊಂಡ ಜೋ ಬೈಡನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಟಿಡಿ ಚಂದನದಲ್ಲಿ. ನಮಸ್ಕಾರ.